ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಒಂದಷ್ಟು ಡಿಮ್ಯಾಂಡ್ ಅನ್ನ ಇಡ್ತಾರೆ. ನೋಡಿ, ಇದು ನನ್ನ ಡಿಮ್ಯಾಂಡ್, ಇದಕ್ಕೆ ನೀವು ಒಪ್ಕೊಳ್ಬೇಕು. ಒಂದಷ್ಟು ಕಂಪ್ಲೇಂಟ್ ಅನ್ನು ಕೂಡ ಮಾಡಿ ಬಂದಿದ್ದಾರೆ. ಡಿಮ್ಯಾಂಡ್ ಅಷ್ಟೆಲ್ಲ, ಕಂಪ್ಲೇಂಟ್ ಅನ್ನು ಕೂಡ ಮಾಡಿ ಬಂದಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇರುವಂತ ರೀತಿ ನೀತಿ ಸರಿಯಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೈಕಮಾಂಡ್ ತೀರ್ಮಾನ ಏನೇ ತೆಗೆದುಕೊಳ್ಳಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ನಾನು ರೆಡಿ ಆಗಿರ್ತೀನಿ, ನೀವೇನ್ ಹೇಳ್ತಿರೋ ಅದಕ್ಕೆ ನಾನು ಸಿದ್ಧ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಬದ್ಧರಾಗಿರ್ತಾರ, ಈ ಪ್ರಶ್ನೆ ಮಾಡಿದಾರಲ್ಲಿ. ನೀವ್ ಹೇಳಿ ಏನ್ ಮಾಡಬೇಕು ಅಂತೇಳಿ, ನಾನು ರೆಡಿ ಇದ್ದೀನಿ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ರೆಡಿ ಇದ್ದಾರಾ? ನಮಗದು ಬೇಕಿರೋದು. ಹಾಗಂತ ಹೈಕಮಾಂಡ್ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿದು ಬಿಡ್ತಾರ? ಚಾನ್ಸೇ ಇಲ್ಲ ಅಂತ ಇವತ್ತು ರಾಜಕೀಯ ಮೂಲಗಳು ಹೇಳ್ತಾ ಇದ್ದಾರೆ. ರಾಜಕೀಯ ಮೂಲಗಳು ತುಕಾರಾಂ ಒಪ್ಪಿಕೊಳ್ಳೋದಿಲ್ಲ. ರಾಜಸ್ಥಾನಲ್ಲಿ ಏನಾಯ್ತು, ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ದು ಕತೆ, ಅದೇ ಆಗಿದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ಕರ್ನಾಟಕದಲ್ಲೂ ಕೂಡ ಅದೇ ಒಂದು ರಾಜಸ್ಥಾನದ ರಾಜಕಾರಣ ಇಲ್ಲಿ ಮರುಕಳಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ, ಡಿಕೆ ಶಿವಕುಮಾರ್ ಅವರು ಬದ್ಧರಾಗಿರ್ತಾರಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಸಹಿ ಸಂಗ್ರಹ ಆಗ್ತಾ ಇದೆ. ಯಾಕೆ ಮಾಡ್ತಿದ್ದಾರೆ? ಇವೆಲ್ಲ ಮಾಡಬಾರದು, ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಅವಾಗ ಯಾರು ಆಣೆ ಪ್ರಮಾಣ ಮಾಡಿದ್ರು ದೆಹಲಿಯಲ್ಲಿ? ಮಾಡಿರ್ಲಿಲ್ವಾ? ಆಣೆ ಪ್ರಮಾಣ ಮಾಡಿದ್ರು ಇಲ್ವೋ? ಮಾಡಿದವ್ರು ಯಾಕೆ ಇವತ್ತು ಅದನ್ನು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ? ಅವತ್ತು ಮಾತ್ರ ಅಂದ್ರೆ ಕಾರ್ಯವಾಸಿ ಕತೆ ಕಾಲು ಅಂತ ಹೇಳ್ತಾರಲ್ಲ, ಅಂತ ಸಂದರ್ಭ ಬಂದೋದಕ್ ಬಿಡ್ತಾ? ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು, ಅವ್ರು ಬದ್ಧರಾಗಿರ್ತಾರ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಅಂದ್ರೆ ಇವತ್ತಿನ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯನ್ನು ನೋಡಿ. ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಆಡುತ್ತೆ ಅಂತಂದಾಗ ಯಾವ ರೀತಿಯಾಗಿ ಕುತೂಹಲದಿಂದ ಟಿವಿ ಹಾಕೊಂಡು ಜನ ನೋಡ್ತಾರೋ ಅದೇ ರೀತಿಯಾಗಿ ಇವತ್ತು ಜನ ನೋಡ್ತಿದ್ದಾರೆ ಟಿವಿಗಳನ್ನ ಹಾಕೊಂಡು. ಏನಾಗ್ತಾ ಇದೆಯಪ್ಪ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? ಡಿಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರಾ? ಅಥವಾ ಅವರೇ ಮುಂದುವರಿತಾರಾ? ಅಥವಾ ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ತಾರಾ? ಅವಾಗ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರಾ? ಇದೇ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಡಿಮ್ಯಾಂಡ್ ಇಟ್ರಂತೆ, ಬಲಾಬಲ ಪ್ರದರ್ಶನಕ್ಕೆ ನಾನು ಕೂಡ ತಯಾರಿದ್ದೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ಶಾಸಕರ ತಲೆ ಲೆಕ್ಕ ಹಾಕೋಣ. ಚಾಂಗ್ರಿಲಾ ಹೋಟ್ಲಲ್ಲಿ ಅವಾಗ ತಲೆ ಲೆಕ್ಕ ಹಾಕಿದ್ರಲ್ಲ, ಹಂಗೆ ಈಗಲೂ ಲೆಕ್ಕ ಹಾಕಿ ನೋಡ್ರಿ ಮಾಡ. ಅದನ್ ಬಿಟ್ಟು ದೆಹಲಿ ಪರೇಡ್ ಮಾಡುವಂತದ್ದೇನಿತ್ತು, ಸಹಿ ಸಂಗ್ರಹದ ಅಗತ್ಯವಾದರೂ ಏನಿತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಪ್ರಶ್ನೆ ಮಾಡಿದ್ದಾರಂತೆ. ಈಗ ಡ್ಯಾಮೇಜ್ ಆಗ್ತಿರೋದು ಪಕ್ಷಕ್ಕೆ. ಸಿಎಂ ಕುರ್ಚಿ ಕಾದಾಟ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಅದು ಹೌದು, ಈ ತರ ಗ್ರೂಪಿಸಂ ಮಾಡ್ಕೊಂಡಿದ್ರೆ ನಾವು ಯಾವತ್ತೋ ಮಾಡ್ತಾ ಇದ್ವಿ. ಇದೆಲ್ಲ ಅವಶ್ಯಕತೆ ಇದೆಯಾ? ಜನ ನಮ್ಮನ್ನು ನೋಡ್ತಾವ್ರೆ. ಹಾಗಾಗಿ ಫುಲ್ ಸ್ಟಾಪ್ ಹಾಕ್ಬೇಕು, ತಕ್ಷಣ ಫುಲ್ ಸ್ಟಾಪ್ ಹಾಕಿ. ಇಲ್ಲ ಅಂತಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೈಕಮಾಂಡ್ ತಕ್ಷಣ ನಿಮ್ಮ ನಿರ್ಧಾರವನ್ನ ತಿಳಿಸಬೇಕು. ಆ ನಿರ್ಧಾರವನ್ನ ತಿಳಿಸೋ ಮೂಲಕ ಫುಲ್ ಸ್ಟಾಪ್ ಅನ್ನ ಇಡಬೇಕು. 29ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ, ಅಲ್ಲಿವರೆಗೂ ಕಾಯೋದಕ್ಕೆ ಆಗೋದಿಲ್ಲ. ಹೈಕಮಾಂಡ್ ನಿರ್ಧಾರವನ್ನು ತಿಳಿಸ್ಬಿಡಿ. ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ವರಿಷ್ಠರಿಂದಲೇ ಡಿಕೆ ಶಿವಕುಮಾರ್ ಅವರಿಗೆ ಸಂದೇಶ ಕೊಡಿಸಿ. ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ, ಡಿಕೆ ಶಿವಕುಮಾರ್ ಅವರು ಕೇಳ್ದಂಗೆ ನೀವ್ ಹೇಳ್ದಂಗೆ ಕೇಳಬೇಕು. ರೆಡಿ ಇದ್ದಾರಾ? ಅಥವಾ ಫುಲ್ ಸ್ಟಾಪ್ ಇಡಿ, ಮೆಸೇಜ್ ಕೊಡಿ. ನಾನೇ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ? ಡಿಕೆ ಶಿವಕುಮಾರ್ ಬಿಟ್ಕೊಡ್ಬೇಕಾ? ಅದನ್ನ ಹೇಳ್ಬಿಡಿ, ಒಂದು ಫೈನಲ್ ಮಾಡಿ. ಅಥವಾ ಸಂಪುಟ ಪುನರ್ರಚನೆಗೆ ಶೀಘ್ರ ಅವಕಾಶವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರಂತೆ. ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಕಾಂಕ್ಷೆಗಳು ಕಾದು ಕುಳಿತಿದ್ದಾರೆ. ಯಾವಾಗ ಆಗುತ್ತಪ್ಪ? ಇವ್ರು ಜಗಳ ನೋಡ್ಕೊಂಡು ಕೂತ್ಕೊಳ್ಳೋದಾ? ಅಥವಾ ನಮಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅಂತೇಳಿ ಕಾದು ಕುಳಿತುಕೊಳ್ಳುವಂತ ಒಂದು ಪ್ರಮೇಯ ಬಂದೋಗಿದೆ. ನಾನಾ ಬೇಡಿಕೆ ನೆಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸಂಪುಟ ಪುನರ್ರಚನೆ ಆಗಬೇಕು, ನಾನು ನಿಮ್ಮ ಹೇಳ್ದಂಗೆ ಕೇಳ್ತೀನಿ, ಡಿಕೆ ಶಿವಕುಮಾರ್ ಅವರು ಹೇಳ್ದಂಗೆ ಕೇಳಬೇಕು. ಆ ತರ ಬಲಾಬಲವನ್ನ ಪ್ರದರ್ಶನ ಮಾಡಬೇಕು ಅಂದ್ರೆ ನಾವು ರೆಡಿ ಇದ್ದೀವಿ
ಗುಂಪುಗಾರಿಕೆ ಮಾಡೋಕ್ಕೂ ನಮಗೂ ಗೊತ್ತಿದೆ. ಏನ್ ಡೆಲ್ಲಿ ಪೆರೇಡ್ ನಡೆಸುವಂತ ಅವಶ್ಯಕತೆ ಏನಿತ್ತು, ಸಹಿ ಸಂಗ್ರಹ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಖರ್ಗೆ ಅವರು ದೆಹಲಿಗೆ ಹೋಗಿ ಏನ್ ರಿಪೋರ್ಟ್ ಕೊಡ್ತಾರೆ? ಕೆಪಿಸಿಸಿ ಅಧ್ಯಕ್ಷರನ್ನೇ ಇನ್ನೂ ಮೀಟ್ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮೀಟ್ ಮಾಡಿ ಬಂದಾಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಇನ್ನೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿಲ್ಲ. ಇದೆಲ್ಲದರ ನಡುವೆ ಏನ್ ರಿಪೋರ್ಟ್ ಕೊಡ್ತಾರೆ? ಅಧಿಕಾರ ಹಸ್ತಾಂತರದ ಬಗ್ಗೆ ಗೊಂದಲ ಆಗಿರೋದಂತೂ ಸತ್ಯ. ಕುತೂಹಲದಿಂದ ರಾಜ್ಯದ ಜನ ನೋಡ್ತಿದ್ದಾರೆ. ಏನ್ ಮಾಡಬಹುದು? ಫುಲ್ ಸ್ಟಾಪ್ ಇಡಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ಇದು ಹಿಂಗೆ ರಬ್ಬರ್ ತರ ಎಳ್ಕೊಂಡು ಹೋಗ್ತಾ ಇರುತ್ತೆ ಬಬಲ್ ಗಮ್ ತರ. ಜನ ಗೊಂದಲಕ್ಕೀಡಾಗೋದಕ್ಕಿಂತ ಮುಂಚೆ, ಜನ ರೊಚ್ಚಿಗೇಳೋದಕ್ಕಿಂತ ಮುಂಚೆ, ಜನರ ಮನಸ್ಸಲ್ಲಿ ಬೇರೆಯದ್ದೇ ಮೊಳಕೆ ಹೊಡೆಯೋದಕ್ಕಿಂತ ಮುಂಚಿತವಾಗಿ ಒಂದು ಫುಲ್ ಸ್ಟಾಪ್ ಇಡಿ ಅಂತ ಹೇಳಿ ಅವರು ಇಟ್ಟಿದ್ದಾರೆ. ನೀವು ರಾಹುಲ್ ಗಾಂಧಿ ಜೊತೆ ಶೀಘ್ರವೇ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿದಾಗ ಆಯ್ತು, ನಾವು ಚರ್ಚೆ ಮಾಡಿ ಹೇಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಯವನ್ನ ಕೊಟ್ಟಿದ್ದಾರಂತೆ. ಸ್ವಲ್ಪ ದಿವಸ ವೇಟ್ ಮಾಡಿ, ನಾವು ಹೋಗ್ತೀವಿ, ನಾವೆಲ್ಲ ಮಾತಾಡ್ಬಿಟ್ಟು ನಿಮಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರಂತೆ. ನೋಡ್ಬೇಕು ಮುಂದೆ ಏನ್ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ಗಮನ ಕೊಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಒಂದಷ್ಟು ಡಿಮ್ಯಾಂಡ್ ಅನ್ನ ಇಡ್ತಾರೆ. ನೋಡಿ, ಇದು ನನ್ನ ಡಿಮ್ಯಾಂಡ್, ಇದಕ್ಕೆ ನೀವು ಒಪ್ಕೊಳ್ಬೇಕು. ಒಂದಷ್ಟು ಕಂಪ್ಲೇಂಟ್ ಅನ್ನ ಕೂಡ ಮಾಡಿ ಬಂದಿದ್ದಾರೆ. ಡಿಮ್ಯಾಂಡ್ ಅಷ್ಟಲ್ಲ, ಕಂಪ್ಲೇಂಟ್ ಅನ್ನ ಕೂಡ ಮಾಡಿ ಬಂದಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇರುವಂತಹ ರೀತಿ ನೀತಿ ಸರಿಯಲ್ಲ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೈಕಮಾಂಡ್ ತೀರ್ಮಾನ ಏನೇ ತೆಗೆದುಕೊಳ್ಳಿ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ನಾನು ರೆಡಿ ಆಗಿರ್ತೀನಿ, ನೀವೇನ್ ಹೇಳ್ತಿರೋ ಅದಕ್ಕೆ ನಾನು ಸಿದ್ಧ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬದ್ಧರಾಗಿರ್ತಾರ? ಈ ಪ್ರಶ್ನೆ ಮಾಡಿದಾರಲ್ಲಿ. ನೀವ್ ಹೇಳಿ ಏನ್ ಮಾಡಬೇಕು ಅಂತೇಳಿ, ನಾನು ರೆಡಿ ಇದ್ದೀನಿ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ರೆಡಿ ಇದ್ದಾರಾ? ನಮ್ಗದು ಬೇಕಿರೋದು. ಹಾಗಂತ ಹೈಕಮಾಂಡ್ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿದು ಬಿಡ್ತಾರ? ಚಾನ್ಸೇ ಇಲ್ಲ ಅಂತ ಇವತ್ತು ರಾಜಕೀಯ ಮೂಲಗಳು ಹೇಳ್ತಾ ಇದೆ. ರಾಜಕೀಯ ಮೂಲಗಳು ಸುತಾರಾಮ್ ಒಪ್ಪಿಕೊಳ್ಳೋದಿಲ್ಲ. ರಾಜಸ್ಥಾನಲ್ಲಿ ಏನಾಯ್ತು? ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ದು ಕತೆ ಅದೇ ಆಗಿದ್ರು ಆಗ್ಬಹುದು, ಹೇಳಕ್ಕಾಗಲ್ಲ. ಕರ್ನಾಟಕದಲ್ಲೂ ಕೂಡ ಅದೇ ಒಂದು ರಾಜಸ್ಥಾನದ ರಾಜಕಾರಣ ಇಲ್ಲಿ ಮರುಕಳಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ, ಡಿ ಕೆ ಶಿವಕುಮಾರ್ ಅವರು ಬದ್ಧರಾಗಿರ್ತಾರಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಸಹಿ ಸಂಗ್ರಹ ಆಗ್ತಾ ಇದೆ. ಯಾಕೆ ಮಾಡ್ತಿದ್ದಾರೆ? ಇವೆಲ್ಲ ಮಾಡಬಾರದು, ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಅವಾಗ ಯಾರು ಆಣೆ ಪ್ರಮಾಣ ಮಾಡಿದ್ರು ದೆಹಲಿಯಲ್ಲಿ? ಮಾಡಿರ್ಲಿಲ್ವಾ? ಆಣೆ ಪ್ರಮಾಣ ಮಾಡಿದ್ರು ಇಲ್ವೋ? ಮಾಡಿದವ್ರು ಯಾಕೆ ಇವತ್ತು ಅದನ್ನು ಒಪ್ಕೊಳ್ಳೋಕೆ ಸಿದ್ಧರಿಲ್ಲ? ಅವತ್ತು ಮಾತ್ರ ಅಂದ್ರೆ ಕಾರ್ಯವಾಸಿ ಕತ್ತೆ ಕಾಲು ಅಂತ ಹೇಳ್ತಾರಲ್ಲ, ಅಂಥ ಸಂದರ್ಭ ಬಂದೋದಕ್ ಬಿಡ್ತಾ? ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು, ಅವ್ರು ಬದ್ಧರಾಗಿರ್ತಾರ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಅಂದ್ರೆ ಇವತ್ತಿನ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯನ್ನು ನೋಡಿ. ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಆಡುತ್ತೆ ಅಂತಂದಾಗ ಯಾವ ರೀತಿಯಾಗಿ ಕುತೂಹಲದಿಂದ ಟಿವಿ ಹಾಕೊಂಡು ಜನ ನೋಡ್ತಾರೋ ಅದೇ ರೀತಿಯಾಗಿ ಇವತ್ತು ಜನ ನೋಡ್ತಿದ್ದಾರೆ ಟಿವಿಗಳನ್ನ ಹಾಕೊಂಡು. ಏನಾಗ್ತಾ ಇದೆಯಪ್ಪ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರಾ? ಅಥವಾ ಅವರೇ ಮುಂದುವರಿತಾರಾ? ಅಥವಾ ಸಿಎಂ ಕುರ್ಚಿ ಮೇಲೆ ಕುತ್ಕೊಳ್ತಾರಾ? ಅವಾಗ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರಾ? ಇದೇ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಡಿಮ್ಯಾಂಡ್ ಇಟ್ರಂತೆ, ಬಲಾಬಲ ಪ್ರದರ್ಶನಕ್ಕೆ ನಾನು ಕೂಡ ತಯಾರಿದ್ದೀನಿ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ. ಶಾಸಕರ ತಲೆ ಲೆಕ್ಕ ಹಾಕೋಣ. ಚಾಂಗ್ರಿಲಾ ಹೋಟ್ಲಲ್ಲಿ ಯಾವಾಗ ತಲೆ ಲೆಕ್ಕ ಹಾಕಿದ್ರಲ್ಲ ಹಂಗೆ ಈಗಲೂ ಲೆಕ್ಕ ಹಾಕಿ ನೋಡ್ರಿ ಮಾಡ. ಅದನ್ ಬಿಟ್ಟು ದೆಹಲಿ ಪರೇಡ್ ಮಾಡುವಂತದ್ದೇನಿತ್ತು? ಸಹಿ ಸಂಗ್ರಹದ ಅಗತ್ಯವಾದ್ರೂ ಏನಿತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಪ್ರಶ್ನೆ ಮಾಡಿದಾರಂತೆ. ಈಗ ಡ್ಯಾಮೇಜ್ ಆಗ್ತಿರೋದು ಪಕ್ಷಕ್ಕೆ. ಸಿಎಂ ಕುರ್ಚಿ ಕಾದಾಟ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ ನಿಮ್ಗೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಅದು ಹೌದು, ಈ ತರ ಗ್ರೂಪಿಸಂ ಮಾಡ್ಕೊಂಡಿದ್ರೆ ನಾವು ಯಾವತ್ತೋ ಮಾಡ್ತಾ ಇದ್ವಿ. ಇದೆಲ್ಲ ಅವಶ್ಯಕತೆ ಇದೆಯಾ? ಜನ ನಮ್ಮನ್ನು ನೋಡ್ತಾವ್ರೆ. ಹಾಗಾಗಿ ಫುಲ್ ಸ್ಟಾಪ್ ಆಗ್ಬೇಕು.
ತಕ್ಷಣ ಫುಲ್ ಸ್ಟಾಪ್ ಹಾಕಿ. ಇಲ್ಲ ಅಂತಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೈಕಮಾಂಡ್ ತಕ್ಷಣ ನಿಮ್ಮ ನಿರ್ಧಾರವನ್ನ ತಿಳಿಸಬೇಕು. ಆ ನಿರ್ಧಾರವನ್ನ ತಿಳಿಸೋ ಮೂಲಕ ಫುಲ್ ಸ್ಟಾಪ್ ಅನ್ನ ಇಡಬೇಕು. 29ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾರೆ, ಅಲ್ಲಿವರೆಗೂ ಕಾಯೋದಕ್ಕಾಗೋದಿಲ್ಲ. ಹೈಕಮಾಂಡ್ ನಿರ್ಧಾರವನ್ನು ತಿಳಿಸ್ಬಿಡಿ. ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ವರಿಷ್ಠರಿಂದಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂದೇಶ ಕೊಡಿಸಿ. ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವರು ಕೇಳ್ದಂಗೆ ನೀವ್ ಹೇಳ್ದಂಗೆ ಕೇಳಬೇಕು. ರೆಡಿ ಇದಾರಾ ಅಥವಾ ಫುಲ್ ಸ್ಟಾಪ್ ಇಡಿ, ಮೆಸೇಜ್ ಕೊಡಿ. ನಾನೇ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ, ಡಿ.ಕೆ. ಶಿವಕುಮಾರ್ ಬಿಟ್ಕೊಡ್ಬೇಕಾ, ಅದನ್ನ ಹೇಳ್ಬಿಡಿ. ಒಂದು ಫೈನಲ್ ಮಾಡಿ. ಅಥವಾ ಸಂಪುಟ ಪುನರ್ರಚನೆಗೆ ಶೀಘ್ರ ಅವಕಾಶವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರಂತೆ. ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಆಕಾಂಕ್ಷಿಗಳು ಕಾದು ಕುಳಿತಿದ್ದಾರೆ. ಯಾವಾಗ ಆಗುತ್ತಪ್ಪ, ಇವ್ರು ಜಗಳ ನೋಡ್ಕೊಂಡು ಕೂತ್ಕೊಳ್ಳೋದಾ ಅಥವಾ ನಮಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅಂತೇಳಿ ಕಾದು ಕುಳಿತುಕೊಳ್ಳುವಂತ ಒಂದು ಪ್ರಮೇಯ ಬಂದೋಗಿದೆ. ನಾನಾ ಬೇಡಿಕೆ ನೆಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸಂಪುಟ ಪುನರ್ರಚನೆ ಆಗಬೇಕು, ನಾನು ನಿಮ್ಮ ಹೇಳ್ದಂಗೆ ಕೇಳ್ತೀನಿ, ಡಿ.ಕೆ. ಶಿವಕುಮಾರ್ ಅವರು ಹೇಳ್ದಂಗೆ ಕೇಳಬೇಕು. ಆತರ ಬಲಾಬಲವನ್ನ ಪ್ರದರ್ಶನ ಮಾಡಬೇಕು ಅಂದ್ರೆ ನಾವು ರೆಡಿ ಇದ್ದೀವಿ. ಗುಂಪುಗಾರಿಕೆ ಮಾಡೋಕ್ಕೂ ನಮಗೂ ಗೊತ್ತಿದೆ. ಏನ್ ಡೈಲಿ ಪೆರೇಡ್ ನಡೆಸುವಂತ ಅವಶ್ಯಕತೆ ಏನಿತ್ತು, ಸಹಿ ಸಂಗ್ರಹ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಖರ್ಗೆ ಅವರು ದೆಹಲಿಗೆ ಹೋಗಿ ಏನ್ ರಿಪೋರ್ಟ್ ಕೊಡ್ತಾರೆ? ಕೆಪಿಸಿಸಿ ಅಧ್ಯಕ್ಷರನ್ನೇ ಇನ್ನೂ ಮೀಟ್ ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಮೀಟ್ ಮಾಡಿ ಬಂದಾಗಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಇನ್ನೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿಲ್ಲ. ಇದೆಲ್ಲದರ ನಡುವೆ ಏನ್ ರಿಪೋರ್ಟ್ ಕೊಡ್ತಾರೆ? ಅಧಿಕಾರ ಹಸ್ತಾಂತರದ ಬಗ್ಗೆ ಗೊಂದಲ ಆಗಿರೋದಂತೂ ಸತ್ಯ. ಕುತೂಹಲದಿಂದ ರಾಜ್ಯದ ಜನ ನೋಡ್ತಿದ್ದಾರೆ. ಏನ್ ಮಾಡಬಹುದು? ಫುಲ್ ಸ್ಟಾಪ್ ಇಡಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ ಇದು ಹಿಂಗೆ ರಬ್ಬರ್ ತರ ಎಳ್ಕೊಂಡು ಹೋಗ್ತಾ ಇರುತ್ತೆ, ಬಬಲ್ ಗಮ್ ತರ. ಜನ ಗೊಂದಲಕ್ಕೀಡಾಗೋದಕ್ಕಿಂತ ಮುಂಚೆ, ಜನ ರೊಚ್ಚಿಗೆ ಹೇಳೋದಕ್ಕಿಂತ ಮುಂಚೆ, ಜನರ ಮನಸ್ಸಲ್ಲಿ ಬೇರೆಯದ್ದೇ ಮೊಳಕೆ ಹೊಡೆಯೋದಕ್ಕಿಂತ ಮುಂಚಿತವಾಗಿ ಒಂದು ಫುಲ್ ಸ್ಟಾಪ್ ಇಡಿ ಅಂತ ಹೇಳಿ ಅವರು ಇಟ್ಟಿದ್ದಾರೆ. ನೀವು ರಾಹುಲ್ ಗಾಂಧಿ ಜೊತೆ ಶೀಘ್ರವೇ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿದಾಗ ಆಯ್ತು, ನಾವು ಚರ್ಚೆ ಮಾಡಿ ಹೇಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಯವನ್ನ ಕೊಟ್ಟಿದ್ದಾರಂತೆ. ಸ್ವಲ್ಪ ದಿವಸ ವೇಟ್ ಮಾಡಿ, ನಾವು ಹೋಗ್ತೀವಿ, ನಾವೆಲ್ಲ ಮಾತಾಡ್ಬಿಟ್ಟು ನಿಮಗೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರಂತೆ. ನೋಡ್ಬೇಕು ಮುಂದೆ ಏನ್ ಆಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ಗಮನ ಕೊಡೋಣ.